Hello everyone, welcome back to our channel. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳ್ಳಿ ಪಾತ್ರೆಗಳನ್ನು ಹೇಗೆ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕೂಡ ಕಲೆ ಇರದೇ ಇರೋ ರೀತಿ, ಹೊಸದ್ರಂತೆ ಯಾವಾಗಲೂ ಹೊಳಿತಿರೋ ರೀತಿ ಹೇಗೆ ನಾವು ಇಟ್ಕೋಬೇಕು, ಮೇಂಟೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಹಚ್ಚಿರುವಂತಹ ಕುಂಕುಮ ಅರಿಶಿಣವನ್ನು ನಾನು ಕ್ಲೀನಾಗಿ ಇಲ್ಲಿ ಒರೆಸ್ಕೊತಿದ್ದೀನಿ ನೋಡಿ. ಈ ರೀತಿ ಒರೆಸ್ಕೊಂಡು ನಂತರ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗೆಯೇ ನೀವು ಈ ದೀಪದಲ್ಲಿ ಎಣ್ಣೆ ಏನಾದ್ರು ಇದ್ದರೆ ಅದನ್ನು ಕೂಡ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ಬಿಟ್ಟಿರಿ. ನಂತರ ಒಂದು ಸಣ್ಣ ತಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ನಾನು 1 ಸ್ಪೂನಿನಷ್ಟು ಇಲ್ಲಿ ಅಡುಗೆ ಸೋಡವನ್ನು ತೊಗೊಂಡಿದ್ದೀನಿ. ಕೇವಲ 1 ಸ್ಪೂನಿನಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ವೈಟ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಯಾವುದಾದ್ರೂ ನೀವು ವೈಟ್ ಪೇಸ್ಟ್ ಹಾಕಿದರೆ ನಡೆಯುತ್ತೆ. ಹಾಗೆಯೇ ಇದೆರಡನ್ನೂ ಮಿಕ್ಸ್ ಮಾಡಲಿಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಮಿಕ್ಸ್ ಮಾಡ್ಕೊಳಕ್ಕೋದ್ರೆ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿ ಇದನ್ನು ಮಿಕ್ಸ್ ಮಾಡುವಾಗ ಸ್ವಲ್ಪವೇ ಸ್ವಲ್ಪ ಇದನ್ನು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಂತರದಲ್ಲಿ ಈ ಮಿಕ್ಸ್ ಮಾಡ್ಕೊಂಡಿರುವಂತಹ ಲಿಕ್ವಿಡನ್ನು ನಾವು ಪೂರ್ತಿ ನಮ್ಮ ಕಳಸಕ್ಕೆ ನಾನಿಲ್ಲಿ ಹಚ್ತಾ ಇದ್ದೀನಿ. ನೋಡಿ, ನಾನಿವತ್ತು ಕ್ಲೀನ್ ಮಾಡ್ತಿರೋದು ಬೆಳ್ಳಿಯ ಕಳಸವನ್ನು. ನೀವು ಬೆಳ್ಳಿಯ ಯಾವುದೇ ಪಾತ್ರೆಗಾದರೂ ಕೂಡ ಇದೇ ಸೊಲ್ಯೂಷನ್ನ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಸುಮಾರು ವರ್ಷಗಳಿಂದನೂ ಕೂಡ ಇದನ್ನೇ ಪಾಲಿಸ್ತಾ ಇರೋದು. ನಮ್ಮ ಮನೆಯಲ್ಲಂತೂ ತುಂಬ ವರ್ಷಗಳಿಂದ ಇದೇ ಟ್ರಿಕ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮಗೂ ಕೂಡ ನಾನು ಹೆಲ್ಪ್ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫುಲ್ ತಟ್ಟೆಗೆ ನಾನಿಲ್ಲಿ ಹಚ್ಕೋತಿದ್ದೀನಿ. ನೀವು ನೋಡ್ತಿರ್ಬೋದು ಆ ಕಳಸದ ತಟ್ಟೆಯ ಬ್ಯಾಕ್ ಸೈಡ್ ಎಷ್ಟು ಕಪ್ಪಾಗಿದೆ ಅಂತ ಹೇಳಿ. ಇವಾಗಲೇ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂತ ಹೇಳಿ. ನೋಡಿ, ಇಷ್ಟೇ. ಇದು ಬೆಳ್ಳಿಯ ಆಭರಣದ ಅಂಗಡಿ ಇರುತ್ತಲ್ಲ, ಅವರು ಕೂಡ ಇದನ್ನೇ ಮಾಡೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂತ ಹೇಳಿ. ನಿಮಗೆ ಸ್ವಲ್ಪ ಈಗ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಹಚ್ಚಿದ ಮೇಲೆ. ಈ ರೀತಿ ಎಲ್ಲವನ್ನೂ ಕೂಡ ಪೂರ್ತಿಯಾಗಿ ತಟ್ಟೆ ಹಾಗೆ ದೀಪ ಹಾಗೆ ಎಲ್ಲದಕ್ಕೂ ಕೂಡ ನೀವು ಈ ರೀತಿ ಹಚ್ಕೊಂಡ್ಬಿಟ್ಟು ನಂತರ ಒಂದು 2 ನಿಮಿಷ ಬಿಟ್ಬಿಡಿ. ಕೇವಲ 2 ನಿಮಿಷ ಇದನ್ನು ಬಿಟ್ಟು ನಂತರ ಇದನ್ನು ಹಾಗೆ ನೀರಿನಲ್ಲಿ ಇದನ್ನು ತೊಳೆದ್ಬಿಡಿ. ನಾನಿಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಒಂದು ದೊಡ್ಡದಾಗಿರುವಂತಹ ಟಬ್ಬನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಅದರಲ್ಲಿ ಇದನ್ನು ಮುಳುಗಿಸ್ಬಿಟ್ಟು ಸುಮ್ಮನೆ ಹಾಗೆ ನೋಡಿ ಈ ರೀತಿ ನಾನು ತೆಗೆದ್ರೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಬ್ಯಾಕ್ ಸೈಡ್ ತುಂಬಾ ಕಪ್ಪಾಗಿತ್ತು, ಈಗ ಹೇಗಿದೆ ಅಂತ ಹೇಳಿ. ಹಾಗೆ ಬೆಳ್ಳಿಯ ಕಳಸ ಫುಲ್ ಹೊಸದ್ರಂತೆ ಕಾಣಿಸ್ತಾ ಇದೆ ಅಲ್ವಾ. ಈಗ ಕ್ಲೀನಾಗಿರುವಂತಹ ನೀರಲ್ಲಿ ನಾನು ಇದನ್ನು ನೀಟಾಗಿ ತೊಳೆದುಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೀವು ಅಂಗಡಿಯಿಂದ ತಂದವಾಗ ಹೇಗಿತ್ತಲ್ಲ ಹಾಗೆ ಕಾಣಿಸ್ತಿದೆ ಅಲ್ವಾ. ನೋಡಿ, ಈ ನೀರೆಲ್ಲ ಆರು ಹೋಗೋಕ್ಕೂ ಮುಂಚೆನೇ ನೀವು ಒಂದು ಕಾಟನ್ ಬಟ್ಟೆಯಿಂದ ಫುಲ್ ನೀಟಾಗಿ ಹೀಗೆ ಒರೆಸ್ಬೇಕು. ಯಾವುದೇ ಕಾರಣಕ್ಕೂ ತೊಳೆದಿಟ್ಟ ಮೇಲೆ ಅದನ್ನು ತಂತಾನಾಗೆ ಹೋಗಲಿ, ನೀರೆಲ್ಲ ಆರು ಹೋಗಲಿ ಅಂತ ಇಡಲೇಬೇಡಿ. ಆ ನೀರಿನ ಕಲೆಗಳೆಲ್ಲ ಡ್ರೈ ಆದಮೇಲೆ ಹಾಗೆ ಉಳ್ಕೊಂಡು ಬಿಡುತ್ತೆ. ಸ್ವಲ್ಪ ಕೂಡ ಅದು ನೀಟಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ತೊಳೆದ ತಕ್ಷಣವೇ ನೀವು ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ನೀಟಾಗಿ ಅದನ್ನು ಒರೆಸಿಟ್ಬಿಡಿ. ಹಾಗೆಯೇ ಇದನ್ನು ಒರೆಸೋದಷ್ಟೇ ಅಲ್ಲ, ತುಂಬ ವರ್ಷಗಳವರೆಗೂ ಕೂಡ ಇದು ಮೇಂಟೈನ್ ಬೇರೆ ಮಾಡಬೇಕು. ದುಬಾರಿ ವಸ್ತುಗಳನ್ನು ನಾವು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೂ ಕೂಡ ಸಾಲದು. ಸೊ ಹಾಗಾಗಿ ನೋಡಿ, ನಾನು ಬೆಳ್ಳಿಯ ಪಾತ್ರೆಗಳನ್ನು ಯಾವಾಗಲೂ ಕೂಡ ಈ ರೀತಿ ಕ್ಲೀನ್ ಮಾಡಿ ಎಲ್ಲ ಆದ ನಂತರ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಹೀಗೆ ಈ ಥರ ನೀಟಾಗಿ ಒರೆಸಿ ನಂತರ ಒಂದು ನ್ಯೂಸ್ ಪೇಪರ್ನ ತೊಗೊಂಡ್ಬಿಟ್ಟು ಅದನ್ನು ಸುತ್ತಿ ನಾನು ತೆಗೆದಿಡ್ತೀನಿ. ತುಂಬಾ ವರ್ಷಗಳವರೆಗೂ ಕೂಡ ಇದು ಬಾಳಿಕೆಯಲ್ಲಿ ಬರುತ್ತೆ. ಮೊದಲನೇದಾಗಿ ನೋಡಿಲಿ, ನಾನು ನ್ಯೂಸ್ ಪೇಪರ್ನ ಹೀಗೆ ಕೆಳಗೆ ಇಟ್ಟುಬಿಟ್ಟು ಆ ತಟ್ಟೆನ ಒಳಗಡೆ ಇಟ್ಟು ಈ ರೀತಿ ಸುತ್ತುತ್ತಾ ಇದ್ದೀನಿ. ನೀವು ಬೆಳ್ಳಿಯ ಚಂಬಾಗಲಿ ಅಥವಾ ಬೆಳ್ಳಿಯ ಬೌಲು, ಲೋಟ ಇದೇ ರೀತಿ ಯಾವುದೇ ರೀತಿ ಆದರೂ ಕೂಡ ಈ ರೀತಿ ನೀವು ಮಾಡೋದ್ರಿಂದ ತುಂಬ ವರ್ಷಗಳವರೆಗೂ ಕೂಡ ಬೆಳ್ಳಿ ಹಾಳಾಗೋದಿಲ್ಲ, ಹಾಗೆ ಕಪ್ಪಾಗೋದಿಲ್ಲ, ಹಾಗೆಯೇ ಯಾವುದೇ ರೀತಿಯ ಕಲೆಗಳು ಕೂಡ ಆಗೋದಿಲ್ಲ. ನಾನಂತೂ ತುಂಬ ವರ್ಷಗಳಿಂದ ಇದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನನ್ನ ಬೆಳ್ಳಿಯ ಕಳಸ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.
ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ. ಹಾಗೆಯೇ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ನಿಮಗೆ ಗೊತ್ತಿರುವಂತಹ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.